ಮೊದಲಿಗೆ ಭೂಮಿ ಸಿಟ್ಟು ಮಾಡಿಕೊಂಡು ರೂಮಿಗೆ ಬಂದಿರ್ತಾಳೆ. ಆಗ ಅಜಿತ್ ಯಾಕೆ ಹೀಗಿದ್ದೀಯಾ ಅಂತ ಕೇಳ್ಬೋದಾ? ಅಲ್ಲ, ನೀನು ಹೀಗೆ ಏನು ಮಾತಾಡದೆ ರಿಯಾಕ್ಷನ್ ಕೊಟ್ಕೊಂಡು ಓಡಾಡ್ತಿದ್ರೆ ನಾನು ನಿನಗೆ ಕೊಟ್ಟಿರುವಂಥ ಬಿರುದು ಅದಕ್ಕೆ ಅವಮಾನ. ಏನಾಯಿತು ಅಂತ ಹೇಳು, ಯಾಕೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡು ಓಡಾಡ್ತಿದ್ದೀಯಾ? ಅಲ್ಲ, ಭಾಗ್ಯಮ್ಮ ಬಂದಿದ್ದ ಹ್ಯಾಪಿನೆಸ್ಗೆ ನಿನ್ನ ಮುಖ 120 ವಾಟ್ಸ್ ಬಲ್ಬು ಅಂದ್ಕೊಂಡ್ರೆ ಯಾಕೆ ಈ ಥರ ಮುಖ ಊದಿಸ್ಕೊಂಡು ಓಡಾಡ್ತೀಯಾ? ಈಗ ಯಾರ ಮೇಲೆ ಕೋಪ, ನನ್ನ ಮೇಲ ಅಥವಾ ಏನಾಯಿತು ಅಂತ ಅದನ್ನು ಹೇಳ್ತೀಯಾ? ಸಾಹೇಬ್ರೆ, ಯಾವಾಗ ನೋಡಿದರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರಾ ಅಲ್ವಾ? ಯಾರು, ಯಾಕೆ, ಯಾವಾಗ, ಏನು ಅಂತ. ಅಲ್ಲ, ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ನಾನು ಕೋಪ ಮಾಡ್ಕೊಂಡಿರೋದು ನಮ್ಮಮ್ಮನ ಮೇಲೆ. ಅಮ್ಮನ ಏನಂದ್ರು? ಹೊಸ ಕಂಡೀಷನ್ಗಳು. ನಾನು ಮಾತಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ನೋಡಿಕೊಂಡು ಕೂತಿದ್ದೀರಾ. ಸಾಹೇಬ್ರೆ, ಅಮ್ಮ ಏನು ಅಂದ್ಲು ಅಂದರೆ ಅದು ನಾನು ನಿಮ್ಮನ್ನು ಸಾಹೇಬ್ರೆ ಅಂತ ಕರಿಬಾರ್ದಂತೆ. ಸಾಹೇಬ್ರೆ ಅನ್ನೋದು ಚೆನ್ನಾಗೇ ಇದೆಯಲ್ಲ, ಯಾಕಂತೆ, ಯಾಕೆ ಕರಿಬಾರ್ದು? ಅದು ನಾನು ನಿಮ್ಮನ್ನು ಏನ್ರಿ ಏನು ಅಂದರೆ ಅಂತ ಕರಿಬೇಕಂತೆ, ಗೌರವ ಕೊಟ್ಟು. ಅಷ್ಟೇ ತಾನೇ, ಇದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯಾ? ಸಾಹೇಬ್ರೆ, ನೀವು ನನ್ನ ಅರ್ಥ ಮಾಡ್ಕೋತೀರಾ, ಆದರೆ ಭಾಗ್ಯಮ್ಮ ನನ್ನ ಅರ್ಥ ಮಾಡ್ಕೋಬೇಕಲ್ವಾ? ನೋಡು ಭೂಮಿ, ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಅವರು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂದಮೇಲೆ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ನಿನ್ನ ಕರ್ತವ್ಯನೂ ತಾನೇ. ಮತ್ತೆ ನೋಡು ಪಾಪ, ಅವ್ರಿಗೆ ಬೇಜಾರು ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಒಂದು ಕೆಲಸ ಮಾಡು, ನಿನಗೆ ಏನು ಅನಿಸುತ್ತೆ ನನಗೆ ಹಾಗೇ ಕರಿ, ನನಗೆ ಯಾವುದೇ ಥರ ಅಭ್ಯಂತರ ಇಲ್ಲ. ಅವರು ಹೇಳಿದ ಹಾಗೆ ಏನು ಅಂದರೆ ಅಟ್ಲೀಸ್ಟ್ ಅವ್ರ ಖುಷಿಗೋಸ್ಕರ ನನಗೇನೂ ಅಭ್ಯಂತರ ಇಲ್ಲ. ಸಾಹೇಬ್ರೆ, ನಿಮಗೆ ನನ್ನ ಕಷ್ಟನೇ ಅರ್ಥ ಆಗ್ತಿಲ್ಲ. ಅಲ್ಲ, ಏನಾಯಿತು? ಅಲ್ಲ ಸಾಹೇಬ್ರೆ, ನಾನು ಹೇಗೆ ಆ ರೀತಿ ಎಲ್ಲ ಕರೆಯೋದಕ್ಕೆ ಆಗುತ್ತೆ ನಿಮ್ಮನ್ನು? ನೋಡಿ, ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ನಮ್ಮಿಬ್ಬರ ಒಪ್ಪಂದದ ಗಡುವು ಮುಗಿತಾ ಇದೆ. ಮುಗಿತಿದ್ದ ಹಾಗೆ ನಾನು ಈ ಮನೇನ ಬಿಟ್ಟು ಹೋಗಬೇಕಲ್ವಾ? ಆಗ ಒಂದು ವೇಳೆ ನೀವೆಲ್ಲಾದರೂ ನನಗೆ ದಾರಿಯಲ್ಲಿ ಸಿಕ್ಕಿದಾಗ ಸಾಹೇಬ್ರೆ ಅಂತ ಕರೆದ್ರೆ ಅದಕ್ಕೊಂದು ಅರ್ಥ ಇದೆ. ಈಗ ಅಮ್ಮ ಹೇಳಿದ್ಲು ಅಂತ ಏನು ಅಂದರೆ ಅನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಒಂದು ದಿವಸ ನಾನು ಅಂತ ಕರೆದ್ಬಿಟ್ರೆ ಆಗ ಜನ ಎಲ್ಲ ಏನು ತಿಳ್ಕೊಳ್ಳೋದಿಲ್ಲ. ಸಾಹೇಬ್ರೆ, ಬೇಡ, ಅದು ತಪ್ಪಾಗುತ್ತೆ. ನೋಡಿ, ಈ ಜನ್ಮಕ್ಕೆ ನೀವು ನನ್ನ ಸಾಹೇಬ್ರೆ. ನನ್ನಮ್ಮ ಹೇಳಿದಾಗೆ ಆ ರೀತಿಯೆಲ್ಲ ಕರೆಯಲ್ಲ ಸಾಹೇಬ್ರೆ, ಕರೆಯಲ್ಲ. ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಭೂಮಿ. ಸಾಹೇಬ್ರೆ, ನಾನು ಮನೆಯವರ ಹತ್ರ ಎಲ್ಲ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಿತ್ತು, ಹೋಗೋಣವಾ? ಅಲ್ಲ, ಮನೆಯವರ ಮುಂದೆ ಏನು ಹೇಳಬೇಕು, ನನ್ನ ಹತ್ರ ಒಂದ್ಸಲಿ ಹೇಳಿದ್ನಲ್ಲ ಸಾಹೇಬ್ರೆ, ಅದು ಎಲ್ಲರ ಮುಂದೆ ಹೇಳಬೇಕಾದಂಥ ವಿಷಯ. ಅದಕ್ಕೆ ನೀವು ಬನ್ನಿ. ನಮ್ಮ ಕಾಂಟ್ರಾಕ್ಟ್ ವಿಷಯ ಹೇಳಲ್ಲ ಅಲ್ಲ? ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಸಾಹೇಬ್ರೆ, ನನ್ನ ಮಾತು ನಾನು ಉಳಿಸ್ಕೊತೀನಿ, ಬೇಗ ಬನ್ನಿ. ಆಗ ಅಜ್ಜಿ, ಯಾಕಮ್ಮ ಭೂಮಿ ಎಲ್ಲರನ್ನು ಕರೆದಿದ್ದು, ಏನೋ ಸಮಸ್ಯೆ ಆಗಿದೆಯಾ? ಆಗ ಭೂಮಿ, ಇರೋ ಸಮಸ್ಯೆಗೆ ಪರಿಹಾರ ಪೂಜೆ ಮಾಡಿಸ್ಬೇಕು ಅಜ್ಜಿ. ನಾವು ಹೋಗಿದ್ವಲ್ಲ ದೇವಸ್ಥಾನ, ಅದೇ ದೇವಸ್ಥಾನದಲ್ಲಿ ಆಗಬೇಕಾಗಿರೋ ಪೂಜೆಗೆ ನೀವೇ ವ್ಯವಸ್ಥೆ ಮಾಡಿಸಬೇಕು. ಆಗ ಸಂಗೀತ, ಭೂಮಿ, ಯಾವ ಪೂಜೆ ಯಾವುದಕ್ಕೋಸ್ಕರ ಮಾಡಿಸ್ಬೇಕು? ಆಗ ಭೂಮಿ, ಅತ್ತೆ ಶಾರದಮ್ಮ ಅವರು ಹಾಗೆ ಮನಸ್ವಿನಿ ಅವರು ಇಬ್ಬರು ಆದಷ್ಟು ಬೇಗ ಸಿಗಲಿ ಅನ್ನೋದಕ್ಕೆ ಈ ಪೂಜೆ. ಆಗ ದೇವಯಾನಿ, ಪೂಜೆ ಮಾಡಿಸ್ಬೇಕಾ ಅಂತ ನಿನಗೆ ಯಾರು ಹೇಳಿದ್ದು ಭೂಮಿ? ಆಗ ಭೂಮಿ, ದೇವಸ್ಥಾನದಲ್ಲಿ ಒಬ್ಬರು ಜೋಗ್ತಮ್ಮ ಕುಂತಿದ್ರು, ಅವ್ರ ಹತ್ರ ಹೋಗಿ ನಾನು ಶಾರದಮ್ಮ ಮತ್ತು ಮನಸ್ವಿನಿ ಅವರ ಬಗ್ಗೆ ಕೇಳಿದಾಗ ಆಗ ಅಜಿತ್ ಏನು ಹೇಳಿದರು? ಸಾಹೇಬ್ರೆ, ಶಾಂತಿ ಪೂಜೆ ಮತ್ತು ಒಂದೆರಡು ವ್ರತ, ಅದು ಎರಡು ಮಾಡಿದರೆ ಶಾರದಮ್ಮ ಅವರು ಮನಸ್ವಿನಿಯವರು ಆದಷ್ಟು ಬೇಗ ಸಿಗ್ತಾರೆ ಅಂತ ಜೋಗ್ತಮ್ಮ ಹೇಳಿದರು. ಆಗ ಅಜ್ಜಿ, ಈ ವ್ರತನ ಯಾರು ಮಾಡಬೇಕು ಅಂತ ಕೇಳಿದೀಯಾ? ಆಗ ಭೂಮಿ, ಹೌದು ಅಜ್ಜಿ, ಅದನ್ನು ಕೇಳಿದೆ. ಹೇಗಿದ್ದರೂ ನಾನು ದೊಡ್ಡ ಸಾಹೇಬ್ರನ್ನ ಅಪ್ಪನ ಥರ ನೋಡ್ತೀನಿ ಅಂದಮೇಲೆ ಶಾರದಮ್ಮ ಅವರು ನನಗೆ ಅಮ್ಮನ ಥರನೇ ಅಲ್ವಾ? ಅವರ ಮಗಳ ಸ್ಥಾನದಲ್ಲಿ ನಾನೇ ನಿಂತು ಈ ವ್ರತನ ಪೂರ್ಣಗೊಳಿಸೋಣ ಅಂತಿದ್ದೀನಿ. ಇದಕ್ಕೆ ಜೋಗ್ತಮ್ಮನೂ ಸರಿ ಅಂತ ಹೇಳಿದರು. ಆಗ ಶ್ರವಣ್, ಅಲ್ಲ ಭೂಮಿ, ನನ್ನ ಹೆಂಡತಿ ನನ್ನ ಮಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ನೀನು ವ್ರತ ಮಾಡ್ತೀಯ. ಎಷ್ಟು ಒಳ್ಳೆ ಮನಸ್ಸು ಭೂಮಿ ನಿಂದು. ಯಾವ ಜನ್ಮದ ಪುಣ್ಯನೋ ಏನೋ ನಿನ್ನನ್ನು ಈ ಮನೆಗೆ ಮಗಳಾಗಿ ಕರ್ಸ್ಕೊಂಡಿದ್ದಾನೆ. ಪುಣ್ಯ ಮಾಡಿದ್ದೀನಿ ನಾನು. ಹಾಗೆಲ್ಲ ಹೇಳಬೇಡಿ ದೊಡ್ಡ ಸಾಹೇಬ್ರೆ, ನಾನು ನಿಮ್ಮ ಕುಟುಂಬ ನಿಮಗೆ ವಾಪಸ್ ಸಿಗುತ್ತೆ ಅನ್ನೋದು ಆದರೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಸೇವೆ ಅಷ್ಟೇ. ಆಗ ನಚಿಕೇತ್, ಅತ್ತಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರಿ, ಇರೋದು ಒಂದು ಹಾರ್ಟ್, ಎಷ್ಟು ಸರ್ತಿ ಗೆಲ್ತೀರಾ? ಆಗ ಸಂಗೀತ, ಭೂಮಿ, ನಿನ್ನಂಥ ಮಗಳು ಪಡೆಯೋದಕ್ಕೆ ಭಾಗ್ಯ ಅವರು ತುಂಬ ಪುಣ್ಯ ಮಾಡಿದ್ದಾರೆ. ಆಗ ನಚ್ಚಿ, ಬ್ರೋ, ಏನಾದರೂ ಮಾತಾಡ್ಕೊಳ್ಳೋದು ಇದ್ದರೆ ಇವತ್ತು ನಾಳೆನೇ ಮಾತಾಡ್ಕೊಂಡ್ಬಿಡು, ಯಾಕಂದರೆ ಆಮೇಲೆ ಅತ್ತಿಗೆ ವ್ರತದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಆಗ ಅಜಿತ್, ನಿನ್ನ ನಿಸ್ವಾರ್ಥ ಮನಸ್ಸಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದರೂ ಸಾಲದು. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ವ್ರತ ಮಾಡ್ತಿದೀಯಾ. ಈ ವ್ರತಕ್ಕೆ ಏನೇ ಹೆಲ್ಪ್ ಬೇಕಿದ್ದರೂ ನಾನು ನಿನ್ನ ಜೊತೆ ನಿಂತ್ಕೋತೀನಿ. ಥ್ಯಾಂಕ್ಸ್ ಸಾಹೇಬ್ರೆ. ಆಗ ದೇವಯಾನಿ, ಹಬ್ಬ ಕೊನೆಗೂ ಈ ದೇವಯಾನಿ ಅಂದ್ಕೊಂಡಿದ್ದನ್ನು ಸಾಧಿಸೇ ಬಿಟ್ಟಳು. ಯಾವ ಅಡೆತಡೆನೂ ಇಲ್ಲ. ಈ ನಿಶ್ಚಿತಾರ್ಥ ಸುಸೂತ್ರವಾಗಿ ನಡೀತು. ಬೇಬಿ, ಕೊನೆಗೂ ನನ್ನ ಮಗಳ ದೇವರ ಸನ್ನಿಧಿ ಮನೆ ಸೊಸೆಯಾಗೂ ಟೈಮ್ ಬಂದೇ ಬಿಡ್ತು. ಬಟ್ ನನಗೆ ನಚ್ಚಿ ಜೊತೆ ಹೆಂಡತಿ ಥರ ಹೇಗಿರೋದು ಅಂತ ಅರ್ಥನೇ ಆಗ್ತಿಲ್ಲ ಮಾಮ್. ಐ ಡೋಂಟ್ ನೋ. ಆ ವೈಬ್ ಬರ್ತಿಲ್ಲ. ಬರುತ್ತೆ, ನಿಧಾನಕ್ಕೆ ಬರುತ್ತೆ. ನೀನು ಅವನು ಹತ್ತಿರ ಆಗ್ತಾ ತಾನಾಗೆ ಬರುತ್ತೆ. ಯು ಡೋಂಟ್ ವರಿ. ಆ ಟೀ ಅಂಗಡಿ ಮತ್ತು ಅಜಿತ್ ಒಂದೊಂದು ಸಲ ಆಡೋದನ್ನು ನೋಡಿದರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅಲ್ಲ ಮಾಮ್, ಅವರಿಬ್ಬರು ಅಷ್ಟೊಂದು ಕ್ಲೋಸ್ ಹೇಗೆ ಮಾಮ್ ಆದರು? ಶುರುನಲ್ಲಿ ಅವರಿಬ್ಬರು ಸರಿಯಾಗಿ ಮಾತಾಡ್ತಿರಲಿಲ್ಲ, ನೆನಪಿಲ್ವಾ ನಿನಗೆ? ಆಮೇಲೆ ಹೋಗ್ತಾ ಇಬ್ಬರಲ್ಲೂ ಸಲಿಗೆ ಬೆಳೀತು, ಚೆನ್ನಾಗಿ ಮಾತಾಡ್ಕೊಂಡು ಇದ್ದಾರೆ. ಈಗ ಶಾರದಾ ಸಿಗಲಿ ಅಂತ ಆ ಭೂಮಿ ವ್ರತ ಮಾಡ್ತಿದ್ದಾಳೆ. ಆ ವ್ರತಕ್ಕೆ ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿ ಫಲಿಸಿ ಒಂದು ವೇಳೆ ಶಾರದಾ ಮನೆಗೆ ಬಂದುಬಿಟ್ರೆ ನೋ,
ಹಾಗೆ ಆಗಬಾರ್ದು. ಶಾರದಾ ಯಾವುದೇ ಕಾರಣಕ್ಕೂ ಸಿಗಬಾರ್ದು, ಈ ಮನೆಗೆ ಬರಬಾರ್ದು, ಆ ವ್ರತನೂ ನಡಿಬಾರ್ದು. ಬೇಬಿ ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ನೀನು ಹೋಗಿ ನಿದ್ದೆ ಮಾಡು. ಆಗ ಭದ್ರ ಮೇಡಮ್, ಆ ಯಮ್ಮನ ಮಂಡ್ಯದಲ್ಲಿರೋ ಗಲ್ಲಿಗಳಲ್ಲಿ ಎಲ್ಲ ಹುಡುಕಾಡಿ ಬಿಟ್ವಿ ಮೇಡಮ್, ಎಲ್ಲಿನೂ ಸಿಗಲೇ ಇಲ್ಲ. ನಾಳೆ ಸಿಟಿಯಿಂದ ಹೊರಗಡೆ ಅಕ್ಕಪಕ್ಕದ ಹಳ್ಳಿ ಎಲ್ಲ ಕಡೆ ಹುಡುಕ್ತೀವಿ ಮೇಡಮ್. ಬೆಳಗ್ಗೆವರೆಗೂ ಕಾಯೋಕೆ ಆಗಲ್ಲ ಭದ್ರ, ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಆಟ ಆಡ್ತಿದ್ಯಾ? ನಾಡಿದ್ದೇ ವ್ರತ, ಅಷ್ಟರೊಳಗಡೆ ಶಾರದಾನ ಹುಡುಕಿ ನನಗೆ ನೀನು ಒಪ್ಪಿಸ್ತಿದೀಯಾ ಅಷ್ಟೇ, ಅರ್ಥ ಆಯ್ತಾ? ಸರಿ ಮೇಡಮ್, ಇಡು ಫೋನು, ಇಡಿಯಟ್. ಆಗ ಅಜಿತ್, ಭೂಮಿ ನೀನು ಇಲ್ಲಿದ್ದೀಯಾ? ನಾನು ಆ್ಯಕ್ಚುಲಿ ಮನೆಯೆಲ್ಲ ಹುಡುಕಾಡ್ತಿದ್ದೆ, ಬಾ ವರ್ಕೌಟ್ ಮಾಡೋಣ. ಸಾಹೇಬ್ರೆ, ನಾನು ವರ್ಕೌಟ್ ಮಾಡಲ್ಲ, ಟೀ ಅಂಗಡಿಗೂ ಬರಲ್ಲ, ಅಮ್ಮ ಹುಷಾರಾಗೋವರೆಗೂ. ಅಲ್ಲ, ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಆಸೆ ಪಡ್ತಿರೋದಲ್ವಾ? ಹಾಗೆ ಇರಬೇಕಾದ್ರೆ ವರ್ಕೌಟ್ ಮಿಸ್ ಮಾಡ್ತು ಅಂದರೆ ಹೇಗಾಗುತ್ತೆ ಹೇಳು? ಇಲ್ಲ ಸಾಹೇಬ್ರೆ, ಏನೂ ಮಾತಾಡೋ ಹಾಗಿಲ್ಲ, ದಯವಿಟ್ಟು ಬಾ. ದಯವಿಟ್ಟು ನಾನು ಬರೋಲ್ಲ, ಇದನ್ನೆಲ್ಲ ವರ್ಕೌಟ್ ಮಾಡಿದ ಮೇಲಾದರೂ ಬಂದು ಮಾಡ್ಬೋದು. ತುಂಬ ಕೆಲಸ ಇದೆ ಸಾಹೇಬ್ರೆ. ಕೆಲಸ ಎಲ್ಲನೂ ವರ್ಕೌಟ್ ಮಾಡಿದ ಮೇಲೆ ಬಂದು ಮಾಡುವಂತೆ. ಈಗ ನೀನು ಏನು ಮಾತಾಡಬೇಡ, ಬಾ. ಅಯ್ಯೋ ಸಾಹೇಬ್ರೆ. ಆಗ ಭಾಗ್ಯಮ್ಮ, ನನ್ನ ಮಗಳು ಅಳಿಯ ಇಷ್ಟು ಅನ್ಯೋನ್ಯವಾಗಿ ಇರೋದನ್ನು ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅಮ್ಮೋರೆ. ಇಬ್ಬರದು ಹೇಳಿ ಮಾಡಿಸಿದಂಥ ಜೋಡಿ. ಅಳಿಯಂದ್ರು ನಮ್ಮ ಭೂಮಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆಗ ಸಂಗೀತ, ಭಾಗ್ಯ ಅವರೇ, ನನ್ನ ಮಗ ಭೂಮಿನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಭೂಮಿನೇ ನನ್ನ ಮಗನ ಮಗು ಥರ ನೋಡ್ಕೋತಾಳೆ. ನಿಜವಾಗಲೂ ನನ್ನ ಸೊಸೆ ಅಪರಂಜಿ. ಅಜಿತ್ನಷ್ಟೇ ಅಲ್ಲ, ಮನೆಯವರೆಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾಳೆ. ಒಂದಿನ ಭೂಮಿ ಮನೆಯಲ್ಲಿ ಇಲ್ಲ ಅಂದರೆ ಸಾಕು, ಮನೆಯೆಲ್ಲ ಬಿಕೋ ಅನಿಸುತ್ತೆ ಗೊತ್ತಾ? ಆಗ ಭಾಗ್ಯಮ್ಮ, ಅವಳು ಹಾಗೆ ಅಮ್ಮೋರೆ, ಅವಳು ಎಲ್ಲಿ ಕಾಲಿಡ್ತಾಳೋ ಅಲ್ಲಿ ಎಲ್ಲ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತಾಳೆ. ಅದೂ ಅಲ್ಲದೆ ನಿಮ್ಮಂಥ ಅತ್ತೆ ಮಾವನ ಪಡೆಯೋಕೆ ನಮ್ಮ ಭೂಮಿ 7 ಜನ್ಮದ ಪುಣ್ಯ ಮಾಡಿರಬೇಕು ಅನಿಸುತ್ತೆ. ನಮ್ಮಂಥವರೆಲ್ಲ ಇಂಥ ಮನೆಗೆ ಸೊಸೆಯಾಗಿ ಬರುವುದನ್ನು ನಾವು ಕನಸಲ್ಲೂ ಯೋಚನೆ ಮಾಡೋದಕ್ಕೆ ಆಗಲ್ಲ. ಹಾಲಿನಂಥ ಮನಸ್ಸು ನಿಮ್ಮದು. ನಿಮ್ಮಿಂದಾನೇ ನನ್ನ ಮಗಳು ಇವತ್ತು ಇಷ್ಟು ಖುಷಿಯಾಗಿರೋದು. ನಿಮ್ಮ ಋಣನ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮೋರೆ. ಆಗ ಸಂಗೀತ, ಅಯ್ಯೋ ಇದೇನಿದು ಕೈಯೆಲ್ಲ ಮುಗಿತಾ ಇದ್ದೀರಲ್ಲ, ನೋಡಿ ಈಗ ನಾವಿಬ್ಬರು ಬೀಗರು, ಏನಿದ್ರೂ ನಮ್ಮ ಮಕ್ಕಳ ಸಂತೋಷನ ಕುತ್ಕೊಂಡು ನೋಡಿ ಖುಷಿ ಪಡಬೇಕು ಅಷ್ಟೇ. ನಿಜ ಹೇಳ, ನಿಜವಾಗ್ಲೂ ನಿಮ್ಮಂಥ ಬೀಗರನ್ನು ಪಡೆಯೋದಕ್ಕೆ ನಾನೂ ಅದೃಷ್ಟ ಮಾಡಿದ್ದೀನಿ. ತುಂಬ ದೊಡ್ಡ ಮಾತಾಡ್ತಿದ್ದೀರಾ ಅಮ್ಮೋರೆ. ಆಗ ಭೂಮಿ ಅಜಿತ್ಗೆ ವರ್ಕೌಟ್ ಮಾಡಿ ಅಂತಾಳೆ. ಅಲ್ಲಿ ಬಿದ್ದು ಆ ಕಡೆ ಈ ಕಡೆ ಉರುಳಾಡ್ತಾಳೆ ಭೂಮಿ. ಆಗ ಅಜಿತ್, ಅಲ್ಲಿ ಇರುವೆ ಎಲ್ಲ ಸತ್ತು ಹೋಯ್ತು. ಆಗ ಭೂಮಿ, ಮಾಡೋಣ ಬನ್ನಿ, ನೋವಾಯಿತು, ಕರೆಕ್ಟಾಗಿ ಮಾಡೋಣ ಇವಾಗ. ನಿನಗೆ ಕಷ್ಟ ಆಯಿತು ಅಂತ ಹೇಳಿದರೆ ಮಂಡಿ ಕಾಲು ಕೆಳಗೆ ಇಟ್ಬಿಟ್ಟು ಆಮೇಲೆ ಡಿಪ್ಸ್ ಮಾಡು. ಆಗ ಭೂಮಿ ಕಾಲು ಮೇಲೆ ಬಂದುಬಿಡ್ತು. ಎದ್ದು ನಿಂತ್ಕೋತಾಳೆ ಭೂಮಿ. ಏನಾಯಿತು, ಏಟಾಯ್ತಾ ಏನಾದರೂ? ಇಲ್ಲ ಸಾಹೇಬ್ರೆ, ಇದೆಲ್ಲ ನಿಮ್ಮ ತಾತ ವರ್ಕೌಟ್ ಮಾಡ್ತಾ ಇದ್ದಿದ್ದಾ? ಇಷ್ಟೊಂದು ತುಕ್ಕು ಹಿಡಿದು ಬಿಟ್ಟಿದೆ. ಭೂಮಿ, ನಾನು ಫಸ್ಟ್ ಟೈಮ್ ವರ್ಕೌಟ್ ಮಾಡಬೇಕು ಅಂತ ಮಾವ ಇದನ್ನು ನನಗೆ ತಗೊಂಡು ಬಂದು ಕೊಟ್ಟಿದ್ದು. ಈಗ ಮನೆಯಲ್ಲಿ ಜಿಮ್ ಸೆಟಪ್ ಹಾಕೋ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ನನಗೆ ಇದರಲ್ಲಿ ವರ್ಕೌಟ್ ಮಾಡೋದೇ ಇಷ್ಟ. ಯಾಕಂದರೆ ಇದರ ಜೊತೆ ನನ್ನ ಎಮೋಷ್ನಲ್ ಕನೆಕ್ಷನ್ ಇದೆ. ಅದಕ್ಕೆ. ಏನು ಮಾಡ್ತಿದೀಯಾ? ಒರಿಜಿನಲ್ಲೇ ಸಾಹೇಬ್ರೆ, ಚೆಕ್ ಮಾಡ್ತಾ ಇದ್ದೆ. ನೀವು ಸುಮ್ಮನೆ ಡೂಪ್ಲಿಕೇಟ್ ಇಟ್ಕೊಂಡು ಬಿಲ್ಡಪ್ ತೊಗೊಂಡ್ಬಿಟ್ರೆ. ವರ್ಕೌಟ್ ಮಾಡು. ನಾನು ಅದರಲ್ಲೇ ಫಸ್ಟ್. ಮತ್ತು ಕಾನ್ಸ್ಟೇಬಲ್ ಫಿಟ್ನೆಸ್ ಎಕ್ಸಾಮಲ್ಲಿ ಯಾಕೆ ಫೇಲ್ ಆದೆ? ನೋಡು ಭೂಮಿ, ನೀನು ಫಿಟ್ನೆಸ್ ಎಕ್ಸಾಮ್ನ ತುಂಬ ಹಗುರವಾಗಿ ತಗೊಂಡಿದ್ಯಾ. ಇದಕ್ಕೆ ನೀನು ಇನ್ನೂ ತುಂಬ ಪ್ರಾಕ್ಟೀಸ್ ಮಾಡಬೇಕು. ನೀನು ಈ ಥರ ಲೈಟಾಗಿ ತಗೋತಾನೆ. ಆಗ ಪುರೋಹಿತರ ಹೆಂಡತಿ, ಏನಮ್ಮ, ನಮ್ಮ ಮನೆಗೆ ಅಕ್ಕಿ ಕ್ಲೀನ್ ಮಾಡೋಕ್ಕೆ ಕೆಲಸದವರು ಬೇಕಾಗಿತ್ತು. ನೀವು ತುಂಬ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತೀರಾ ಅಂತ ನಮ್ಮ ಯಜಮಾನರು ಹೇಳಿದರು. ನಮ್ಮ ಮನೆಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಮ್ಮ? ಚಿಕ್ಕ ಮಗು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಆಗಲ್ಲ. ಸಂಜೆ ಕೆಲಸ ಮುಗಿದ ತಕ್ಷಣ ಇಲ್ಲಿಗೆ ಕರ್ಕೊಂಡು ಬಂದುಬಿಡ್ತೀನಿ. ಬರ್ತೀಯಾ ಅಮ್ಮ? ಹ್ಞೂ ಅಂತಾರೆ ಶಾರದಮ್ಮ. ಪುರೋಹಿತರ ಹೆಂಡತಿ ಜೊತೆ ಹೋಗ್ತಾರೆ ಶಾರದಮ್ಮ. ಸ್ಟೇಷನಲ್ಲಿ ಅಜಿತ್ ಅವರು, ಸತ್ಯನ, ನನಗೆ ನಮ್ಮ ಶಾರದತ್ತೆ ಫೋಟೋನ AI ಜನರೇಟ್ ಮಾಡಿದ್ನಲ್ಲ, ಅವನ ಮೇಲೆ ಡೌಟ್ ಬರ್ತಿದೆ. ಅವನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ. ಆಗ ಸತ್ಯನ, ತಾಂತ್ರಿಕ ವಿಭಾಗದಲ್ಲಿ ನಮ್ಮ ಭಾರತಕ್ಕೆ ಈ ಪ್ರಪಂಚಾದ್ಯಂತ ಬಹಳಷ್ಟು ಬೇಡಿಕೆ ಇದೆ ಅನ್ನೋದಂತೂ ಸತ್ಯ. ಆದರೆ ನನಗೆ ನೀನು ಹೇಳಿದಲ್ಲ, ಆ ವ್ಯಕ್ತಿ ಅವನ ಬಗ್ಗೆ ಹಾಗೆ ಅನ್ನಿಸ್ತಿಲ್ಲ ಸತ್ಯನ. ನಾನು ಹೀಗೆ ಅಂದ್ಕೊಂಡು ಫಸ್ಟು ಬರೀ ಡೌಟ್ ಪಟ್ಟಿದ್ದೆ. ಆದರೆ ನಾನು ಅವನಿಗೆ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡಬೇಕಾದ್ರೆ ಅವನು ಏನು ಮಾತಾಡ್ದ ಆ ಮಾತುಗಳು ನಿಜ ಅನ್ನಿಸ್ಲಿಲ್ಲ. ಈಗ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ಮತ್ತೆ ಕಾಲ್ ಮಾಡ್ತು ಅಂತ ಹೇಳಿದರೆ, ಸರ್ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದಮೇಲೆ ಮಾತಾಡ್ತೀನಿ ಅಂದ. ನಾನು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ತು ಅಂತ ಹೇಳಿದರೆ ಫೋನ್ ಸ್ವಿಚ್ ಆಫ್. ಈಗ ಅವನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗಿರಬಹುದು, ಯಾವುದೇ ಥರ ಲೀಡ್ ಇಲ್ಲ. ಇದೆಲ್ಲ ನೋಡ್ತು ಅಂತ ಹೇಳಿದರೆ ಇವನು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಅವನ ಕೈಯಲ್ಲಿ ಯಾರೋ ದುಡ್ಡು ಕೊಟ್ಟು ಬೇರೆಯವರು ಮಾಡಿಸಿರ್ಬೋದು ಅಂತ ವಿಷಯ ಸ್ಪಷ್ಟ ಆಯ್ತಲ್ಲ. ಪೊಲೀಸ್ ಆಗಿ ನೀನೇ ಹೇಳಿದೀಯಾ, ಲಾಯರ್ ಆಗಿ ನಾನು ಹೇಳ್ತೀನಿ ಕೇಳು. ಈ ಕೇಸ್ನ ಮುಚ್ಚಿ ಹಾಕೋಕ್ಕೆ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಅರ್ಥ.
ಅರ್ಥಾತ್ ಸಾಕ್ಷಿನ ನಾಶ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದಟ್ಸ್ ಆಲ್. ಸತ್ಯನ ನಾವು ಮನಸ್ವಿನಿ ಹುಡುಕಾಟದಲ್ಲಿ ಇದ್ದಾಗ ಇವನು ನಮಗೆ ಅಶ್ವಿನಿ ಫೋಟೋ ಕಳಿಸಿದ್ದ. ಇದನ್ನೆಲ್ಲ ನೋಡ್ತು ಅಂತ ಹೇಳಿದರೆ ಅಶ್ವಿನಿನೇ ಯಾಕೆ ಇದನ್ನೆಲ್ಲ ಮಾಡಿರಬಾರ್ದು ಅಂತ ಡೌಟ್. ನಮ್ಮ ಕಾನ್ಸ್ಟೇಬಲ್ ಸಾಗರ್ ಅವರಿಗೆ ಅಶ್ವಿನಿ ಎಲ್ಲಿದ್ದಾಳೆ, ಅವಳ ಜಾಗ ಹುಡುಕಿ ಅಂತ ಹೇಳಿದ್ದೆ. ಅಲ್ಲಿಗೆ ಆ ಜಾಗನ ಪತ್ತೆ ಮಾಡಿದರೆ ಏನಾದರೂ ಮಾಹಿತಿ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಸರ್, ಸಾಗರ್, ನಾನು ಅಸೈನ್ ಮಾಡಿದ್ನೆಲ್ಲ ಕೆಲಸ ಮುಗೀತಾ? ಹಾಂ ಸರ್, ನೀವು ಹೇಳಿದ ಹಾಗೆ ಶಾರದಾ ಮೇಡಮ್ ಫೋಟೋನ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್, ಹಳ್ಳಿಗಳಲ್ಲೆಲ್ಲ ಅಂಟಿಸಿದ್ದೀನಿ ಸರ್. ಆಮೇಲೆ ನೀವು ಹೇಳಿದೆವೋ ಅಲ್ಲಲ್ಲಿ ನಮ್ಮವರು ಆಗಾಗ ರೌಂಡ್ಸ್ಗೆ ಹೋಗಿ ಬರೋದಕ್ಕೆ ಹೇಳಿ. ಏನೇ ಹೊಸ ಮೂಮೆಂಟ್ಸ್ ಇದ್ದರೂ ನನಗೆ ಅಪ್ಡೇಟ್ ಮಾಡಿ. ಅಂದರೆ ಈ ವಿಚಾರದ ಹಿಂದೆ ಅಶ್ವಿನಿ ಇಲ್ಲ ಅಂತ ಆಯಿತು. ಹಾಗಾದರೆ ಬೇರೆ ಯಾರು ಇರೋದಕ್ಕೆ ಸಾಧ್ಯ? ಈ ಕೇಸ್ ನನಗೆ ಒಂದು ಅರ್ಥ ಆಗ್ತಿಲ್ಲ ಸತ್ಯನ. ಒಂದು ಕಡೆ ಶಾರದಾ ಅತ್ತೆ ಸಿಕ್ಕೇ ಬಿಟ್ರು ಅಂದ್ಕೊಂಡೆ. ನೋಡಿದರೆ ಅಲ್ಲಿಂದ ಕಣ್ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಮಿಸ್ ಆಗಿದ್ದಾರೆ. ಈಗ ನೋಡಿದರೆ ಏನು ಅಂತ ಅರ್ಥ ಆಗ್ತಿಲ್ಲ. ಈ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಾನೇ ಗೊತ್ತಾಗ್ತಿಲ್ಲ. ಸಮಾಧಾನ ಗೆಳೆಯ, ಸಮಾಧಾನ. ಇದನ್ನು ನಾನು ನಿನಗೆ ಹೇಳ್ಕೊಡ್ಬೇಕಾ? ಸ್ವಲ್ಪ ತಣ್ಣಗೆ ಯೋಚನೆ ಮಾಡಾದರೂ ಸುಳಿವು ಸಿಕ್ಕೇ ಸಿಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಾಹೇಬ್ರೆ ಏನಾಯಿತು ಭೂಮಿ? ಇಲ್ಲಿ ನೋಡಿ, ಯಾವುದೋ ಹಳೆ ಕಾಲುಂಗ್ರ. ಮಾವ, ಈ ಕಾಲುಂಗ್ರ ಶಾರದಾ ಅತ್ತೆದ ನೋಡಿ. ಆಗ ಶ್ರವಣ್, ಹೌದು ಅಜಿತ್, ಇದು ನನ್ನ ಶಾರದಾಂದೆ. 25 ವರ್ಷಗಳ ಹಿಂದೆ ಶಾರದಾಗೆ ನಾನೇ ಕೊಡಿಸಿದ ಕಾಲುಂಗರ ಇದು ಮಾವ ಅಂತ ಲ್ಯಾಪ್ಟಾಪಲ್ಲಿ ಶಾರದಮ್ಮ ಮನೆಗೆ ಬಂದು ಹೋಗಿದ್ದನ್ನು ತೋರಿಸ್ತಾರೆ ಅಜಿತ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.